ನಿಮ್ಮಲ್ಲಿ ಸಾಕಷ್ಟು ಜನ ಲಾಸ್ಟ್ ವಿಡಿಯೋನಲ್ಲಿ ಕೇಳಿದ್ರಿ ಸ್ವಾಮಿ ವಿವೇಕಾನಂದರ ಚುರುಕು ಬುದ್ಧಿಯ ರಹಸ್ಯ ಏನು ಅಂತ. ಇವತ್ತು ಸ್ವಾಮಿ ವಿವೇಕಾನಂದರನ್ನು ಇಡೀ ಜಗತ್ತು ಅವರ ಚುರುಕು ಬುದ್ಧಿ ಮತ್ತೆ ನೆನಪಿನ ಶಕ್ತಿಯಿಂದ ಪ್ರಸಿದ್ಧರಾಗಿದ್ದಾರೆ. ಅವರ ಬಗ್ಗೆ ಈ ರೀತಿಯೂ ನಾವು ಕೇಳಿದ್ದೇವೆ. ಸ್ವಾಮಿ ವಿವೇಕಾನಂದರು ಪೂರ್ತಿ 700 ಪುಟದ ಪುಸ್ತಕವನ್ನು ಅವರು ಕೇವಲ 1 ಗಂಟೆಯಲ್ಲಿ ಓದ್ತಾ ಇದ್ರು ಅಂತ. ಮತ್ತೆ ಅದನ್ನ ಪೂರ್ಣ ರೀತಿಯಲ್ಲಿ ಅವರು ನೆನಪಲ್ಲಿ ಇಟ್ಕೋತಿದ್ರು. ಇದಂತೂ ಏನೂ ಇಲ್ಲ. ಕೆಲವೊಮ್ಮೆ ಅವರಿಗೆ ಪುಸ್ತಕ ತೆಗೆದು ಓದುವ ಅವಶ್ಯಕತೆಯೂ ಕೂಡ ಇರ್ತಿರ್ಲಿಲ್ಲ. ಅದರ ಒಂದು ಚಿಕ್ಕ ಘಟನೆ ಎಲ್ಲಿದೆ ಗಮನ ಇಟ್ಟು ಕೇಳಿ. ಸ್ವಾಮಿ ವಿವೇಕಾನಂದರು ಮೊದಲನೇ ಯೋಗಿಯಾಗಿದ್ದರು. 1893ರಲ್ಲಿ ಅಮೆರಿಕಾಗೆ ಹೋಗಿದ್ರು. ಆಗ ಅಲ್ಲಿ ಅವರು ತಮ್ಮ ಆಲೋಚನೆಗಳಿಂದ ವಿಚಾರಗಳ ಸುನಾಮಿನ ತಂದಿದ್ರು. ಅವರು ಯುರೋಪ್ಗೆ ಕೂಡ ಹೋದ್ರು. ಮತ್ತೆ ಅವರು ಅಮೆರಿಕದಿಂದ ವಾಪಸ್ ಹೊರಡಬೇಕಾದ್ರೆ ಒಬ್ಬ ಜರ್ಮನ್ ಫಿಲಾಸಫರ್ ಅವರ ಮನೆ ಅತಿಥಿಯಾದ್ರು. ಡಿನ್ನರ್ ಆದ ಮೇಲೆ ಅವರು ಸ್ಟಡಿ ರೂಮ್ ನಲ್ಲಿ ಕೂತು ಚರ್ಚೆ ಮಾಡ್ತಿದ್ರು. ಮತ್ತೆ ಅಲ್ಲಿ ಒಂದು ಟೇಬಲ್ ಮೇಲೆ 700 ಪೇಜ್ ನ ಪುಸ್ತಕ ಇಟ್ಟಿದ್ರು. ಅವರು ಫಿಲಾಸಫರ್ ಆಗಿದ್ರು. ಆ ಪುಸ್ತಕವನ್ನ ಓದ್ತಾ ಇದ್ರು ಅವರು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನೀವು ನನಗೆ ಆ ಪುಸ್ತಕವನ್ನ ಕೊಡ್ತೀರಾ 1 ಗಂಟೆ ಹೊತ್ತಿಗೆ? ನಾನು ನೋಡಬೇಕು ಆ ಪುಸ್ತಕದಲ್ಲಿ ಯಾವ ವಿಷಯ ಇದೆ ಎಂದು. ಅವರು ಸ್ವಾಮಿ ವಿವೇಕಾನಂದರ ಮೇಲೆ ನಗ್ತಾರೆ. ನೀವು ಈ ಪುಸ್ತಕವನ್ನ ಕೇವಲ 1 ಗಂಟೆಯಲ್ಲಿ ಓದ್ತೀರಾ? ನಾನು ಈ ಪುಸ್ತಕನ 1 ವಾರದಿಂದ ಓದ್ತಿದ್ದೀನಿ. ಮತ್ತೆ ಇದು ನನಗೆ ಅರ್ಥ ಆಗ್ತಿಲ್ಲ. ಇದು ತುಂಬಾ ಕಷ್ಟ ಇದೆ. ಮತ್ತೆ ಈ ಪುಸ್ತಕ ಜರ್ಮನ್ ಭಾಷೆಯಲ್ಲಿದೆ. ನಿಮಗೆ ಈ ಭಾಷೆ ಕೂಡ ಬರಲ್ಲ. ಅದರಲ್ಲಿ ನೀವು 1 ಗಂಟೆಯಲ್ಲಿ ಏನ್ ಮಾಡ್ತೀರಾ? ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನೀವು ಪುಸ್ತಕವನ್ನ ಮೊದಲು ಕೊಡಿ, ನಾನು ನೋಡಿ ಹೇಳ್ತೀನಿ. ಸ್ವಾಮಿ ವಿವೇಕಾನಂದರಿಗೆ ಅವರು ಪುಸ್ತಕವನ್ನು ಕೊಟ್ಟರು. ಆಗ ಸ್ವಾಮಿ ವಿವೇಕಾನಂದರು ಆ ಪುಸ್ತಕವನ್ನ ಹಿಡಿದು ಕಣ್ಣು ಮುಚ್ಚಿ ಕೂತ್ಕೊಂಡ್ರು. ಮತ್ತು 1 ಗಂಟೆ ಆದ್ಮೇಲೆ ಅವರು ಪುಸ್ತಕವನ್ನ ಕೊಡ್ತಾ ಹೇಳಿದ್ರು, ಇದರಲ್ಲಿ ಏನು ವಿಶೇಷತೆ ಇಲ್ಲ. ಆ ವ್ಯಕ್ತಿಗೆ ಅನಿಸ್ತು, ಇದಂತೂ ಅಹಂಕಾರದ ಮಿತಿ ಮೀರಿದೆ. ನೀವು ಪುಸ್ತಕವನ್ನ ತೆಗೆದಿಲ್ಲ ಕೂಡ, ಆದರೆ ನೀವು ಅದರ ಟಿಪ್ಪಣಿ ಮಾಡ್ತಾ ಇದ್ದೀರಾ. ನಿಮಗೆ ಇದರ ಭಾಷೆ ತನಕ ಬರುತ್ತಿಲ್ಲ. ಅವರಿಗೆ ಮಾತಿಂದ ಸ್ವಲ್ಪ ಕೋಪ ಬಂತು. ಅವರು ಹೇಳಿದ್ರು, ಇದು ಯಾವ ರೀತಿ ಉಡಾಫೆ? ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನೀವು ಪುಸ್ತಕದ ಬಗ್ಗೆ ಏನೇನಾದ್ರೂ ಕೇಳಿ, ನಾನು ಹೇಳ್ತೀನಿ. ಆ ವ್ಯಕ್ತಿ ಹೇಳಿದ್ರು, ಸರಿ, ಪೇಜ್ 633ರಲ್ಲಿ ಏನ್ ಬರೆದಿದ್ದಾರೆ? ಆಗ ವಿವೇಕಾನಂದರು ಪ್ರತಿಯೊಂದು ಶಬ್ದವನ್ನ ಆ ವ್ಯಕ್ತಿಗೆ ಹೇಳಿದ್ರು. ನೀವು ಬರೀ ಪೇಜ್ ನಂಬರ್ ಹೇಳಿದರೆ ಸಾಕು, ವಿವೇಕಾನಂದರು ಅದರ ಪೂರ್ತಿ ಅಂಶವನ್ನ ಹೇಳ್ತಿದ್ರು. ಅವರು ಕೇಳಿದ್ರು, ಇದು ಹೇಗೆ ಸಂಭವ? ಇದು ಹೇಗೆ ಸಾಧ್ಯ ಆಗುತ್ತೆ? ನೀವು ಆ ಪುಸ್ತಕವನ್ನ ತೆಗೆದು ಕೂಡ ನೋಡಿಲ್ಲ. ಸ್ವಾಮೀಜಿ ಹೇಳಿದ್ರು, ಅದಕ್ಕೆ ಜನ ನನಗೆ ಸ್ವಾಮಿ ವಿವೇಕಾನಂದ ಅಂತ ಕರೀತಾರೆ. ಇರ್ಲಿ, ಇದರ ಮೇಲೆ ನೀವು ಒಪ್ಪೋದು ಅಥವಾ ಒಪ್ಪದೇ ಇರೋದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ಮನುಷ್ಯ ಇದನ್ನು ತನ್ನ ಬುದ್ಧಿಗೆ ಮೀರಿ ಯೋಚನೆ ಮಾಡ್ತಾನೋ ಆಗ ನಂಬೋದಕ್ಕೆ ಕಷ್ಟ ಅನ್ಸುತ್ತೆ. ಆದ್ರೂ ಕೆಲವರಿಗೆ ಜಗತ್ತಿನಲ್ಲಿ ಈ ರೀತಿ ಅದ್ಭುತ ಶಕ್ತಿಗಳು ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ಸಿಕ್ಕಿರುತ್ತದೆ. ಮತ್ತೆ ಅದು ಅವರ ಹಿಂದಿನ ಜನ್ಮದ ಪಾಪ ಪುಣ್ಯದ ಮೇಲೆ. ಈ ಮಾತು ಸರಿನೇ. ಸ್ವಾಮಿ ವಿವೇಕಾನಂದರ ಬುದ್ಧಿ ಬಾಲ್ಯದಿಂದಲೇ ಬೇರೆ ಮಕ್ಕಳ ತುಲನೆಯಲ್ಲಿ ಪ್ರಾಕೃತಿಕವಾಗಿ ಚುರುಕಿತ್ತು. ಸ್ವಾಮಿ ವಿವೇಕಾನಂದರು ತಮ್ಮ ಬುದ್ಧಿಯನ್ನು ಹೆಚ್ಚಿಸಲು ಈ 2 ಮಾತುಗಳನ್ನು ಫಾಲೋ ಮಾಡ್ತಾ ಇದ್ರು. ಮತ್ತೆ ಅವರ ಪ್ರಕಾರ ಯಾವುದೇ ವ್ಯಕ್ತಿ 2 ಮಾತುಗಳನ್ನು ಫಾಲೋ ಮಾಡ್ತಾರೋ ಆಗ ಅವರು ತಮ್ಮ ಕಲಿಯುವ ಕ್ಷಮತೆಯನ್ನು ತುಂಬಾ ಹೆಚ್ಚಿಸಬಹುದೆಂದು. ಮತ್ತೆ ವಿವೇಕಾನಂದರ ಪ್ರಕಾರ ಧ್ಯಾನ ಮತ್ತೆ ಬ್ರಹ್ಮಚರ್ಯ ಮನುಷ್ಯನ ಮಸ್ತಿಷ್ಕವನ್ನು ಇನ್ನ ಹೆಚ್ಚಿಸಬಹುದೆಂದು. ನೋಡಿ, ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂತ. ಧ್ಯಾನ ನಿಮ್ಮ ಮಸ್ತಿಷ್ಕವನ್ನು ಏಕಾಗ್ರತೆ ಮಾಡುತ್ತೆ. ಮತ್ತೆ ಯಾವುದೇ ಟಾಪಿಕ್ ಅನ್ನು ಅರ್ಥ ಮಾಡಿಕೊಳ್ಳಲು, ಅದನ್ನ ನೆನಪಿಟ್ಟುಕೊಳ್ಳಲು ಏಕಾಗ್ರತೆ ತುಂಬಾ ಮುಖ್ಯ. ನೀವೇನಾದ್ರೂ ಒಂದು ವಸ್ತುನ ಕಂಡುಹಿಡಬೇಕು ಅಂದ್ರೆ ಆಗ ಅದಕ್ಕೂ ಏಕಾಗ್ರತೆ ಅವಶ್ಯಕತೆ ಇರುತ್ತೆ. ಸಾಮಾನ್ಯ ಜನರ ಪ್ರಕಾರ ಯಾವುದಾದ್ರೂ ನೀವು ತುಂಬಾ ವರ್ಷಗಳ ತನಕ ಅದು ಕಡಿಮೆ ಸಮಯದಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಆಗ ಏಕಾಗ್ರತೆ ಕೆಲಸ ಮಾಡುತ್ತೆ. ಮತ್ತೆ ನಿಮ್ಮ ಬುದ್ಧಿಯ ಏಕಾಗ್ರತೆಯನ್ನು ಹೆಚ್ಚಿಸಲು ಮೊದಲು ನೀವು ನಿಮ್ಮ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಇರಬೇಕು. ಧ್ಯಾನದ ಮಹತ್ವವನ್ನು ಉಲ್ಲೇಖ ಮಾಡ್ತಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅವರ ಬಾಲ್ಯದಲ್ಲಿ ಯಾರಾದರೂ ಧ್ಯಾನದ ಮಹತ್ವವನ್ನು ಮೊದಲೇ ಹೇಳಿದ್ದರೆ ಆಗ ಅವರು 100 ಪುಸ್ತಕ ಓದೋ ಬದಲು ಅವರು ಕೇವಲ ಧ್ಯಾನ ಮಾಡ್ತಾ ಇದ್ರು. ಮತ್ತೆ ಜಗತ್ತಿನಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚು ಪುಸ್ತಕ ಓದೋ ಜನರು ತುಂಬಾ ಕಡಿಮೆ ಜನ ಇದ್ದಾರೆ. ಮತ್ತೆ ಆಶ್ಚರ್ಯವಾದ ಮಾತೇನೆಂದ್ರೆ, ಆ ಪುಸ್ತಕವನ್ನು ಓದಿದ ನಂತರ ಅವರಿಗೆ ಒಂದೊಂದು ಪೇಜ್ ಕೂಡ ನೆನಪಿರುತ್ತಿತ್ತು. ಮತ್ತೆ ಅದರಲ್ಲಿ ನಾವು ಮಾತಾಡ್ತಾ ಇರೋ ಸ್ವಾಮಿ ವಿವೇಕಾನಂದರೊಬ್ರು. ಮತ್ತೊಬ್ಬರು ಓಶೋ ರಜನೀಶ್. ಇವರು ಅವರ ಸಮಯದಲ್ಲಿ ಎಲ್ಲಾ ಪುಸ್ತಕವನ್ನು ಓದಿ ಮುಗಿಸಿದ್ದರು. ಮತ್ತೆ ಅವರು ಕೂಡ ಅದನ್ನೆಲ್ಲವನ್ನ ನೆನಪಲ್ಲಿ ಇಟ್ಕೋತಿದ್ರು. ಮತ್ತೆ ಸ್ವಾಮಿ ವಿವೇಕಾನಂದರ ಪ್ರಕಾರ ಓದುವ ಶಕ್ತಿ ಬಹಳ ಸಾಧಾರಣವಾದದ್ದು. ಇದು ಅಂತ ಚಮತ್ಕಾರವಾದ ಮಾತಲ್ಲ. ಮನುಷ್ಯನ ಬುದ್ಧಿಯ ಸಂಭಾವನೆ ಇದಕ್ಕಿಂತ ಹೆಚ್ಚು. ಸ್ವಾಮಿ ವಿವೇಕಾನಂದರ ಪ್ರಕಾರ ಯಾವುದೇ ವ್ಯಕ್ತಿ ಬ್ರಹ್ಮಚರ್ಯ ಪಾಲನೆ ಮಾಡ್ತಾನೋ ಆ ವ್ಯಕ್ತಿ 1 ಸರಿ ಓದಿ ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ಸದಾ ನೆನಪಲ್ಲಿ ಇಟ್ಕೊಳ್ಬಹುದು. ಈಗ ಸ್ವಾಮಿ ವಿವೇಕಾನಂದರು ಬ್ರಹ್ಮಚರ್ಯದ ಬಗ್ಗೆ ಏನ್ ಹೇಳ್ಬೇಕು ಅಂತ ಇದ್ದಾರೆ. ಅವರ ಪ್ರಕಾರ ಇದಲ್ಲ, ನೀವು ನಿಮ್ಮ ಶರೀರವನ್ನು ಕೇವಲ ಕಾಮವಾಸನೆಯಿಂದ ದೂರ ಇಡತು ಅಲ್ಲ, ಈಗಲೂ ನಿಮ್ಮ ಮಸ್ತಿಷ್ಕದಲ್ಲಿ ಕಾಮವಾಸನೆಯ ವಿಚಾರಗಳು ಬರುತ್ತೆ. ಮತ್ತೆ ನೀವು ದೈಹಿಕವಾಗಿ ನಿಮ್ಮ ಶರೀರವನ್ನು ಕೇವಲ ತಡಿತೀರಾ, ಆದರೆ ನಿಮ್ಮ ವಿಚಾರಗಳನ್ನಲ್ಲ. ಆಗ ನೀವು ಬ್ರಹ್ಮಚರ್ಯದ ಪಾಲನೆ ಮಾಡ್ತಾ ಇಲ್ಲ. ಇದಂತೂ ನೀವು ಕೇವಲ ಹೆಸರಿಗೆ ಬ್ರಹ್ಮಚರ್ಯ ಮಾಡುವ ಆತುರದಲ್ಲಿದ್ದೀರಾ. ಈ ರೀತಿ ಮಾಡೋದ್ರಿಂದ ನಿಮಗೆ ಲಾಭ ಕಡಿಮೆ, ನಷ್ಟ ಆಗುತ್ತೆ. ನೀವೇನಾದ್ರೂ ಬ್ರಹ್ಮಚರ್ಯ ಪಾಲನೆ ಮಾಡುವ ಬಗ್ಗೆ ಯೋಚನೆ ಮಾಡ್ತಿದ್ರೆ ಮೊದಲು ನೀವು ಮುಖ್ಯವಾಗಿ ಧ್ಯಾನದ ಅಭ್ಯಾಸವನ್ನು ಮಾಡಿ. ಧ್ಯಾನದಿಂದ ನಿಮಗೆ ನಿಮ್ಮ ಇಂದ್ರಿಯಗಳ ಮೇಲೆ ವಶ ಮಾಡಿಕೊಳ್ಳುವ ಸಹಾಯ ಸಿಗುತ್ತೆ. ಮತ್ತೆ ಒಂದು ಸರಿ ನಿಮ್ಮ ಇಂದ್ರಿಯಗಳು, ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಬರುತ್ತೆ. ಆಗ ನಿಮ್ಮ ಧ್ಯಾನ ಸಫಲತೆ ಆಗುತ್ತೆ.
ಯಾವಾಗ ನಿಮ್ಮ ರುಚಿ ಮೆಡಿಟೇಷನ್ ಧ್ಯಾನದಲ್ಲಿ ಹೆಚ್ಚುತ್ತೋ ಆಗ ನಿಮ್ಮ ಗಮನ ಕಾಮವಾಸನದಿಂದ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಗೆ ಕಾಮವಾಸನದಿಂದ ಹೆಚ್ಚು ಖುಷಿ, ಹೆಚ್ಚು ಪ್ಲೇಜರ್ ಮೆಡಿಟೇಷನ್ ಧ್ಯಾನದಲ್ಲಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗಲೇ ನೀವು ನಿಮ್ಮ ಬುದ್ಧಿಯ ಏಕಾಗ್ರತೆಯನ್ನು ಬೆಳೆಸಬಹುದು. ಮತ್ತೆ ಯಾವಾಗ ನಿಮ್ಮ ಬುದ್ಧಿಯ ಏಕಾಗ್ರತೆ ಹೆಚ್ಚಾಗುತ್ತೋ ಆಗ ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ನೋಟಿಫಿಕೇಶನ್ ಅನ್ನು ಆನ್ ಮಾಡಿ. ಇದರಿಂದ ನಮ್ಮ ಎಲ್ಲಾ ವಿಡಿಯೋಸ್ ನಿಮಗೆ ಮೊದಲು ಬರುತ್ತೆ. ಜೈ ಹಿಂದ್.